ಕೇಶವಮೂರ್ತಿ ಇವರ 3 ಜನಕ್ಕೂ ಬೇಲ್ ಮಂಜೂರಾಗಿದೆ. ಆದರೆ 2 ಲಕ್ಷ ಕೊಟ್ಟರೆ ಮಾತ್ರ ಇವರು ಆಚೆ ಬರೋಕ್ಕೆ ಆಗುತ್ತೆ ಸ್ನೇಹಿತರೆ. ಈ ವಿಷಯಕ್ಕೆ ಟೀಕೆ ಕೂಡ ಆಗಿತ್ತು ಸ್ನೇಹಿತರೆ. ಈ 3 ಜನನ್ನ ದರ್ಶನ್ ಅವರ ಫ್ಯಾನ್ಸು ಅಂದರೆ ಸೆಲೆಬ್ರಿಟಿಗಳು ಬಿಡಿಸ್ಲಿ, ಅಂದರೆ ದುಡ್ಡು ಕೊಟ್ಟು ಬಿಡಿಸ್ಲಿ ಅಂತ ಟೀಕೆ ಕೂಡ ಮಾಡಿದರು. ಅದಕ್ಕೆ ದರ್ಶನ್ ಅವರ ಫ್ಯಾನ್ಸ್ ಅಂದರೆ ಸೆಲೆಬ್ರಿಟಿಗಳು ಏನು ಕೌಂಟರ್ ಕೊಟ್ಟಿದ್ದಾರೆ ಅಂದರೆ, ನಿಮ್ಮಿಂದ ಹೇಳಿ ನಾವು ಸಹಾಯ ಮಾಡೋ ನೆಸೆಸಿಟಿ ಇಲ್ಲ, ಆ 3 ಜನಕ್ಕೆ ನಾವು ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಕೌಂಟರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಹಾಗೆ ನಾನು ಮಾಡೋ ಕಂಟೆಂಟು, ರಿವ್ಯೂಸು, ಶಾರ್ಟ್ ಫಿಲಮ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಹಾಗೆ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ, ಕರ್ನಾಟಕದ ಡಿ ಬಾಸ್ ದರ್ಶನ್ ಅವರು ರಿಲೀಸ್ ಆಗ್ತಾರೆ. ಅವ್ರಿಗೆ ಬೇಲ್ ಸಿಗುತ್ತೆ. ಪತ್ನಿ ವಿಜಯಲಕ್ಷ್ಮಿ ಅವರು ಹೆಲಿಕಾಪ್ಟರ್ನ ಬುಕ್ ಮಾಡಿದ್ದಾರೆ. ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಂದ ಬೆಂಗಳೂರಲ್ಲಿರೋ ಆರಾನಗರ ಮನೆಗೆ ಹೆಲಿಕಾಪ್ಟರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಕರ್ಕೊಂಡ್ಬರ್ತಾರೆ ಅಂತ ಊಹಾಪೋಹಗಳು ಹರಿದಾಡ್ತಿತ್ತು. ಆದರೆ ಅದೆಲ್ಲ ಈಗ ಸುಳ್ಳು ಅಂತ ಗೊತ್ತಾಗಿದೆ ಸ್ನೇಹಿತರೆ. ದರ್ಶನ್ ಅವರ ಸೆಲೆಬ್ರಿಟಿಗಳಿಗೆ ನಿರಾಸೆಯಾಗಿದೆ. ಏಕೆಂದರೆ ಕೋರ್ಟಲ್ಲಿ ದರ್ಶನ್ ಅವರ ಬೇಲ್ ಅರ್ಜಿ ಸೆಪ್ಟೆಂಬರ್ 30ಕ್ಕೆ ಮುಂದೂಡಲಾಗಿದೆ. ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಬೇಲ್ ವಿಚಾರಣೆ ಇವತ್ತೇ ಇತ್ತು ಸ್ನೇಹಿತರೆ. ದರ್ಶನ್ ಅವರ ಲಾಯರ್ ಆದ ಸುನಿಲ್ ಅವರು ಕೋರ್ಟಲ್ಲಿ ಜಡ್ಜ್ ಮುಂದೆ ಕಾಲಾವಕಾಶ ಕೇಳಿದ್ದಾರಂತೆ. ಬಹುಶಃ ಪವಿತ್ರ ಗೌಡ ಅನ್ನೋ ಹೆಸರು ದರ್ಶನ್ ಅವರ ಲೈಫಲ್ಲಿ ಕೇಳಿ ಬಂದಿರಲಿಲ್ಲ ಅಂದಿದ್ರೆ ರಚಿತಾರಾಮ್ ಅವ್ರು ಹೇಳ್ದಂಗೆ ದರ್ಶನ್ ಅವರು ರಾಜನ್ ಥರನೇ ಇರ್ತಿದ್ರು ಅನಿಸುತ್ತೆ ಸ್ನೇಹಿತರೆ. ಏಕೆಂದರೆ ಈ ಪವಿತ್ರ ಗೌಡ ಅನ್ನೋ ಸ್ಲೋ ಪಾಯ್ಸನ್ನು ದರ್ಶನ್ ಅವ್ರ ಲೈಫಿಗೆ ಎಂಟ್ರಾಗಿ ಅವ್ರ ಲೈಫು ಬೇರೆ ದಿಕ್ಕಿಗೆ ಹೋಗಿದೆ ಅನಿಸುತ್ತೆ. ಈಗ ಬೇಲ್ ವಿಚಾರಣೆಗೆ ಬರೋದಾದರೆ ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿ ಈ 3 ಜನಕ್ಕೂ ಬೇಲ್ ಮಂಜೂರಾಗಿದೆ ಸ್ನೇಹಿತರೆ. ಹಾಗೆ ಇವರು ದುಡ್ಡು ತಗೊಂಡು ನಾವೇ ಕೊಲೆ ಮಾಡಿದ್ದೀವಿ ಅಂತ ಸರೆಂಡರ್ ಕೂಡ ಆಗಿರ್ತಾರೆ. ಈ 3 ಜನನ್ನ ಸಾಕ್ಷಿ ನಾಶ ಕೇಸಲ್ಲಿ ಅರೆಸ್ಟ್ ಮಾಡಿರ್ತಾರೆ ಸ್ನೇಹಿತರೆ. ಈ 3 ಜನಕ್ಕೆ ಬೇಲ್ ಆಗಿರೋ ವಿಷಯನ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೆ ಹೇಳ್ತಾರೆ. ಆಗ ಅವರ ಮುಖದಲ್ಲಿ ನಗು ಕಾಣ್ತು. ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿ ಇವರ 3 ಜನಕ್ಕೂ ಬೇಲ್ ಮಂಜೂರಾಗಿದೆ. ಆದರೆ 2 ಲಕ್ಷ ಕೊಟ್ಟರೆ ಮಾತ್ರ ಇವರು ಆಚೆ ಬರೋಕ್ಕೆ ಆಗುತ್ತೆ ಸ್ನೇಹಿತರೆ. ಈ ವಿಷಯಕ್ಕೆ ಟೀಕೆ ಕೂಡ ಆಗಿತ್ತು ಸ್ನೇಹಿತರೆ. ಈ 3 ಜನನ್ನ ದರ್ಶನ್ ಅವರ ಫ್ಯಾನ್ಸು ಅಂದರೆ ಸೆಲೆಬ್ರಿಟಿಗಳು ಬಿಡಿಸ್ಲಿ, ಅಂದರೆ ದುಡ್ಡು ಕೊಟ್ಟು ಬಿಡಿಸ್ಲಿ ಅಂತ ಟೀಕೆ ಕೂಡ ಮಾಡಿದರು. ಅದಕ್ಕೆ ದರ್ಶನ್ ಅವರ ಫ್ಯಾನ್ಸ್ ಅಂದರೆ ಸೆಲೆಬ್ರಿಟಿಗಳು ಏನು ಕೌಂಟರ್ ಕೊಟ್ಟಿದ್ದಾರೆ ಅಂದರೆ, ನಿಮ್ಮಿಂದ ಹೇಳಿ ನಾವು ಸಹಾಯ ಮಾಡೋ ನೆಸೆಸಿಟಿ ಇಲ್ಲ, ಆ 3 ಜನಕ್ಕೆ ನಾವು ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಕೌಂಟರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ 3 ಜನನ ಬಿಡಿಸೋದಕ್ಕೆ ದರ್ಶನ್ ಅವರ ಫ್ಯಾನ್ಸ್ ಅಂದರೆ ಸೆಲೆಬ್ರಿಟಿಗಳು ದುಡ್ಡು ಕೊಟ್ಟರೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ರೇಣುಕಾ ಸ್ವಾಮಿ ಹತ್ಯೆ ಕೇಸಲ್ಲಿ ಜೈಲಲ್ಲಿರುವ ನಂದೀಶ್ ಪರ ಲಾಯರ್ನ ನೇಮಕ ಮಾಡೋದಕ್ಕೆ ನಂದೀಶ್ ಕುಟುಂಬದವ್ರ ಹತ್ರ ದುಡ್ಡು ಇರೋದಿಲ್ಲ ಸ್ನೇಹಿತರೆ. ಈ ವಿಷಯ ವಿಜಯಲಕ್ಷ್ಮಿ ಅವರಿಗೆ ಹೇಳಿದ್ದಕ್ಕೆ ವಿಜಯಲಕ್ಷ್ಮಿ ಅವರೇ ವಕೀಲರನ್ನು ನೇಮಕ ಮಾಡಿದ್ದಾರಂತೆ ಸ್ನೇಹಿತರೆ. ಈ 3 ಜನ ಅಂದರೆ ನಿಖಿಲ್, ಕೇಶವಮೂರ್ತಿ, ಕಾರ್ತಿಕ್ ರೇಣುಕಾ ಸ್ವಾಮಿಗೆ ಹೊಡೆದಿಲ್ಲ, ಬಡ್ದಿಲ್ಲ, ಟಚ್ಚು ಮಾಡಿಲ್ಲ ಸ್ನೇಹಿತರೆ. ಆದರೆ ದುಡ್ಡಿಗೋಸ್ಕರ ಈ ಕೇಸಲ್ಲಿ ಅವರಾಗವರೇ ಹೋಗಿ ತಗಲಾಕೊಂಡಿದ್ದಾರೆ. ಹಾಗೆ ಈಗ ಅವರು 3 ಜನಕ್ಕೂ ಜಾಮೀನು ಮಂಜೂರಾಗಿದೆ. ಈ 3 ಜನಕ್ಕೂ ಜಾಮೀನು ಸಿಕ್ಕಿದೆ. ಹಾಗಂತ ಇನ್ನು ಉಳಿದವ್ರಿಗೂ ಜಾಮೀನು ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ. ದರ್ಶನ್ ಅವರ ಫ್ಯಾನ್ ಕ್ರೇಜ್ ಹೇಗಿದೆ ಅಂತ ಹೇಳಿದ್ರೆ, ಮೊನ್ನೆ ರೀಸೆಂಟಾಗಿ ಆರಾನಗರ್ಗೆ ಹೋಗಿದ್ದೆ. ದರ್ಶನ್ ಅವರ ಮನೆ ಮುಂದೆ ಇರೋ ನೇಮ್ ಪ್ಲೇಟ್ಗೆ ಹಾರ ಹಾಕಿ ಕುಂಕುಮ ಇಟ್ಟು ಹಾಲಿನ ಅಭಿಷೇಕ ಮಾಡಿ ಆ ನೇಮ್ ಪ್ಲೇಟ್ಗೆ ಮಂಗಳಾರತಿ ಮಾಡ್ತಾಯಿದ್ದಾರೆ. ಇದಕ್ಕೆ ಅದು ಹೇಳೋದು ಹುಚ್ಚು ಅಭಿಮಾನ ಅಂತ. ದರ್ಶನ್ ಅವರ ಫ್ಯಾನ್ಸು ಇನ್ನೂ ಜಾಸ್ತಿ ಆಗ್ತಾಯಿದ್ದಾರೆ, ಕಮ್ಮಿ ಅಂತೂ ಆಗ್ತಿಲ್ಲ. ದರ್ಶನ್ ಅವರು ಆದಷ್ಟು ಬೇಗ ಬರಲಿ ಅಂತ ಅವರ ಫ್ಯಾನ್ಸು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ.
ಆಗಲಿ ಸ್ನೇಹಿತರೆ, ದರ್ಶನ್ ಅವರು ಆದಷ್ಟು ಬೇಗ ಬರಲಿ, ಒಂದು ಹೊಸ ಜೀವನ ಶುರು ಮಾಡಲಿ ಅಂತ ನಾವು ಕೇಳ್ಕೊಳ್ಳೋಣ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಾನು ಬೇರೆ ಯಾವ್ದಾರ ಕಂಟೆಂಟ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಅದನ್ನು ತಿಳಿಸಿ, ನಾನು ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್ ಬಾಯ್.